ಆತ್ಮೀಯ ಭಗವದ್ಭಕ್ತರೇ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಧ್ವಜಸ್ತಂಭದ ಒಂದು ರೋಚಕ ಕಥೆಯನ್ನು ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇವೆ. 12ನೇ ಶತಮಾನದ ಸಂದರ್ಭದ ಒಂದು ಘಟನೆ. ಉಡುಪಿಯ ಅನಂತೇಶ್ವರ ದೇವಾಲಯದ ವರ್ಷಾವಧಿ ಉತ್ಸವಕ್ಕೆ ಸಿದ್ಧತೆ ನಡೆಯುತ್ತಿತ್ತು. ಅನೇಕ ಗ್ರಾಮಗಳಿಗೆ ಹಾಗೂ ನೂರಾರು ಕುಟುಂಬಗಳಿಗೆ ಕುಲದೇವರಾದ ಶ್ರೀ ಅನಂತೇಶ್ವರ ದೇವರ ಸನ್ನಿಧಾನಕ್ಕೆ ಎಂದಿನಂತೆ ಸಾವಿರಾರು ಭಕ್ತರು ದೇವರ ದರ್ಶನ ಹಾಗೂ ಉತ್ಸವಕ್ಕಾಗಿ ನೆರೆದಿದ್ದರು. ಹೂ, ಹಣ್ಣು, ಕಾಯಿ, ತರಕಾರಿಗಳಿಂದ ದೇವಾಲಯವು ಅಲಂಕೃತಗೊಂಡಿತ್ತು. ದೇವಾಲಯದ ಮುಂಭಾಗದ ಕೊಡಿಮರ ಅಂದರೆ ಸುಮಾರು 35 ಅಡಿ ಎತ್ತರದ ಶಿಲೆಯ ಧ್ವಜಸ್ತಂಭವು ಕೂಡ ಮಾವಿನ ಎಲೆಗಳಿಂದ ಸಿಂಗಾರಗೊಂಡಿತ್ತು. ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಉತ್ಸವದ ಪತಾಕೆ ಭಕ್ತರನ್ನು ಕೈಬೀಸಿ ಕರೆಯುತ್ತಿತ್ತು. ಈ ಉತ್ಸವದ ಗೌಜಿಯ ನಡುವೆ ವಿಚಿತ್ರ ಘಟನೆಯೊಂದು ಜರುಗುತ್ತದೆ. ಅದೇನೆಂದರೆ, ಜನಜಂಗುಳಿಯ ನಡುವೆಯಿಂದ ಅನಾಮಧೇಯ ಅಪರಿಚಿತ ವ್ಯಕ್ತಿಯೊಬ್ಬ ಧ್ವಜಸ್ತಂಭದ ಬಳಿ ಬಂದು ಎಲ್ಲರೂ ನೋಡುತ್ತಿದ್ದಂತೆ ಸರಸರನೆ ಧ್ವಜಸ್ತಂಭವನ್ನು ಹತ್ತಿ ತುತ್ತ ತುದಿಯನ್ನು ತಲುಪುತ್ತಾನೆ. ನೆರೆದಿದ್ದ ಜನಸ್ತೋಮವು ಅಪರಿಚಿತನ ಈ ವರ್ತನೆಯಿಂದ ದಂಗಾಯಿತು. ಒಂದು ಕ್ಷಣದಲ್ಲಿ ಧ್ವಜಸ್ತಂಭದ ತುತ್ತ ತುದಿಯನ್ನು ಏರಿದ್ದ ಅಪರಿಚಿತನು ಹುಂಬನಂತೆ ಕುಣಿಯುತ್ತಾ ವರ್ತಿಸುತ್ತಾ ನೆರೆದಿದ್ದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಲು ಆರಂಭಿಸಿದ. ಈತನ ಮಾತು ಆರಂಭವಾಗುತ್ತಿದ್ದಂತೆ ಉತ್ಸವದ ಗದ್ದಲದ ಬೀದಿಯಲ್ಲಿ ಒಮ್ಮಿಂದೊಮ್ಮೆಲೆ ಎಲ್ಲೆಡೆ ಎಳ್ಳಷ್ಟು ಮೌನ. ಅಪರಿಚಿತನು ಜನರನ್ನು ಗಟ್ಟಿಯಾಗಿ ಕೂಗಿ ಕರೆದು ತೋಳೆತ್ತಿ ಆಣೆ ಇಟ್ಟು ಹೇಳಲಾರಂಭಿಸಿದ. ಎಲ್ಲ ಜನರಿಗೂ ಹಿತವ ತರುವವನು, ಎಲ್ಲವನ್ನೂ ಬಲ್ಲ ಮಹನೀಯನೊಬ್ಬ ಶೀಘ್ರದಲ್ಲೇ ಇಲ್ಲಿ ಹುಟ್ಟಿ ಬರಲಿದ್ದಾನೆ ಎಂದು ಸಾರಿ ಸಾರಿ ಹೇಳಿದ. ಅಪರಿಚಿತ ಧ್ವಜಸ್ತಂಭದಿಂದ ಸರಸರನ್ನು ಇಳಿದು ಜನಸ್ತೋಮದ ನಡುವೆ ಮರೆಯಾದ. ಅನಂತೇಶ್ವರನ ಉತ್ಸವಕ್ಕೆ ಆಗಮಿಸಿದ್ದ ಸಹಸ್ರಾರು ಮಂದಿ ಈ ಘಟನೆಯಿಂದ ಬೆರಗಾದರು. ಹೌದು, ಅಪರಿಚಿತನ ಈ ನುಡಿಯು ಕೆಲವೇ ದಿನಗಳಲ್ಲಿ ನಿಜವಾಯಿತು. ವಾಯುದೇವರ 3ನೇ ಅವತಾರವಾದ ಆಚಾರ್ಯ ಮಧ್ವರು ಭಗವಂತನ ಆಜ್ಞೆಯಂತೆ ಈ ಕ್ಷೇತ್ರದಲ್ಲಿ ಅವತರಿಸಿದರು. ಎಲ್ಲವನ್ನೂ ಬಲ್ಲ ಸರ್ವಜ್ಞಾಚಾರ್ಯರು ಎಲ್ಲರ ಹಿತ ತರುವ ತತ್ವವಾದ ಎಂಬ ಅಮೃತವನ್ನು ಅನುಗ್ರಹಿಸಿದರು. ವಾಯುದೇವರ 3ನೇ ಅವತಾರವನ್ನು ಮುಂಚಿತವಾಗಿ ತಿಳಿಸಲು ವೇದಿಕೆಯಾದ ಶ್ರೀ ಅನಂತೇಶ್ವರ ದೇವಾಲಯದ ಮುಂಭಾಗದ ಧ್ವಜಸ್ತಂಭವು ಉಡುಪಿಯ ಕ್ಷೇತ್ರದ ಇತಿಹಾಸಕ್ಕೊಂದು ಭೂಷಣವಾಗಿ ಮೆರೆಯುತ್ತಿದೆ. ಆತ್ಮೀಯರೇ, ಅನೇಕ ಐತಿಹಾಸಿಕ ಪೌರಾಣಿಕ ಘಟನೆಗಳಿಗೆ ಸಾಕ್ಷಿಯಾಗಿರುವ ಉಡುಪಿ ಕ್ಷೇತ್ರದ ಇನ್ನೊಂದು ಪುಣ್ಯ ಕಥಾನಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು, ಕೃಷ್ಣ ಪ್ರಭು.